ಇನ್ನೊಂದ್ಸರಿ ನೋಡಿ ರೈಟ್ ಸೈಡ್ ಹಾಕಿ ಮುಂಚೆನೆ ಎಂಥ ವಿಡಿಯೋ ಮಾಡೋಣ. ನೀರು ಹಾಕಿ ಚೆನ್ನಾಗಿ ಆಗ್ಲಿ. ಹೊಲಗಡೆಗೆಲ್ಲ ನೀರು ಹೋಗ್ಬೇಕಲ್ಲ ಗದ್ದೆ ಒಳಗೆ. ಬಟ್ಟೆ ಬಟ್ಟೆ ಪಂಚೆ ಇಟ್ಕೊಳ್ಳಿ ಮಿಂದಿಯ ಫುಲ್ ಹಾಕ್ಬಿಡ. ಕುಂಕುಮನ ಹಾಕ್ಬಿಡ. ಇದು ನಾಳೆದು ಹಳೆ ಪುತ್ತೂರು ಮತ್ತು ಮಲೆಯದೊಡ್ಡಿ ಎರಡಕ್ಕೂ ನೀರಾವರಿ ನಿಗಮದಿಂದ ನಡೀತಾ ಇರುವಂತ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿರುವಂತ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಚಿದಂಬರಂ ಅವರೇ, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ತ್ಯಾಗರಾಜು ಅವರೇ, ಪಕ್ಕದ ಗ್ರಾಮದ ಹಿರಿಯರು, ಈ ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದ BT ಚಂದ್ರಶೇಖರ್ ಅವರೇ, ಸಿದ್ದೇಗೌಡ್ರೆ, ಶಿವರಾಮ್ ಅವರೇ, ಹಾಗೂ ಇಲ್ಲಿರುವಂಥ ಎಲ್ಲ ಗ್ರಾಮದ ಹಿರಿಯರೇ, ರೈತ ಬಾಂಧವರೇ, ಆಗತ್ತೆ. ಆಸೆ ಆಕಾಶ ಕೊಟ್ಟರು ಚಂದ್ರಲೋಕಕ್ಕೆ ಹೋದ್ಮೇಲೆ ಮೇಲ್ಗಡೆ ಸೂರ್ಯಲೋಕಕ್ಕೆ ಹೋಗೋಣ ಅನ್ಸುತ್ತೆ. ಸೂರ್ಯಲೋಕಕ್ಕೆ ಹೋದ್ಮೇಲೆ ಮೇಲ್ಗಡೆ ಇದು ಇಂದ್ರಲೋಕ ಇದೆ ಅಂತ ಅಲ್ಗೋಗೋಣ ಅನ್ಸುತ್ತೆ. ಇಂದ್ರಲೋಕಕ್ಕೆ ಹೋದ್ಮೇಲೆ ಅದ್ರ ಮೇಲೆ ಏನಿದೆ ನೋಡ್ಕೊಂಬರೋಣ ಅನ್ಸುತ್ತೆ. ನಾನು ಪ್ರತಿ ಊರಲ್ಲೂ 5-10 ಕೋಟಿ ಕೆಲಸ ಮಾಡ್ತಾ ಇದ್ರು. ಯಾವುದೋ ಮೋರಿ 50 ಲಕ್ಷ 5 ಲಕ್ಷ ಇರಲ್ಲ, ಆ ಮೋರಿ ಮಾಡಿಲ್ಲ ಅಂತಾರಲ್ಲ. ಹಾಗೆ ಬದಲಾವಣೆ ಆಗ್ಬೇಕಾದ್ರೆ ಊರಿಗೆ ಬಂದಾಗ ಏನ್ ಸರ್ ತಿಂಡಿ ಮಾಡಿದ್ರ, ಬೆಳಗ್ಗೆ 8 ಗಂಟೆಗೆ ನೋಡಿದೆ, ಪಾಪ ಏನ್ ನಿಮ್ ನೋವ್ತಾ ಇಲ್ವಾ ಅಂತ ಯಾರು ಕೇಳಲ್ಲ, ಹಿಂಗಂತ ಇರ್ತಾರೆ. ಆದ್ರೂ ನಿಮ್ಮ ಹತ್ರ ಹೇಳಿಸ್ಕೊಳ್ದೇನೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವ್ ಕೈ ಬಿಟ್ರು ನಾವು ಬಿಡಲ್ಲ ನಿಮ್ಮನ್ನ. ನಾವು ನೀವು ಯಾರು ಹೇಳಿದ್ರು ಕೆಲಸವನ್ನ ಮಾಡ್ತಾ ಇರ್ತೀವಿ. ಓಕೆ, ಇರ್ಲಿ, ಹೇಳ್ತೀನಿ. ನೀವು 5 ಕೋಟಿಯನ್ನ ಇವತ್ತು ಹಳೆ ಬೂದ್ನೂರಿಂದ ಆರಂಭ ಆಗಿ ಮಲ್ಲಯ್ಯನದೊಡ್ಡಿ ಮೇಲೆ ಬಿ ಗೌಡಿಗೆರೆ ಕನ್ಲಿವರೆಗೂ ಏನು ಚಾನಲ್ ಅಲ್ಲಿ ನೀರು ಬಿಟ್ರೆ 5 ದಿನ ಆಗ್ತಾ ಇತ್ತು ರೀಚ್ ಆಗಕ್ಕೆ. ಎಲ್ಲ ಫೋನ್ ನೀರು ಬಿಟ್ರು, ತಿರ್ಗಾ ತೆಪ್ಪ ಹಾಕಿದ್ರು, ಬಿಡಿಸಿ ತೆಪ್ಪ ಹಾಕಿದ್ಮೇಲೆ ಸಣ್ಣಗೆ ಜರಿ ತರ ಹೋಗ್ತಾ ಇತ್ತು. ಅದನ್ನ ಬಿಡಿಸಿ ಇದನ್ನ ಬಿಡಿಸಿ ಅನ್ನೋ ಗಲಾಟೆ. ಅದಕ್ಕೆ ಶಾಶ್ವತವಾಗಿ ಮುಂದಿನ 50 ವರ್ಷಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕು. ನಿಮ್ಮ ಗದ್ದೆಗಳಿಗೆ ನೀರು ಸರಾಗವಾಗಿ ನಾವು ನೀರು ಬಿಟ್ಟಿದ ತಕ್ಷಣ ಕೇವಲ 1 ದಿನದ ಒಳಗಡೆ ಅಥವಾ 12 ಗಂಟೆ ಒಳಗಡೆ ನಿಮ್ಮ ಗದ್ದೆಗಳಿಗೆ ನೀರು ಬರಬೇಕು ಅಂತೇಳಿ ನೀವು ಯಾರು ಇದನ್ನು ಹೇಳದೇ ಇದ್ರು ಕೂಡ 5 ಕೋಟಿ ರೂಪಾಯಿಯನ್ನ ಹಾಕಿ ಇವತ್ತು ಭೂಮಿ ಪೂಜೆಯನ್ನ ಮಾಡಿದ್ದೀವಿ. ಇದು ಗೌಡಗೆರೆಯಿಂದ 5 ಕೋಟಿ ಹಾಕಿ ಕಾಗಲ್ದೊಡ್ಡಿ ಕನ್ಲಿವರೆಗೂ ಸ್ಪೀಡ್ ಆಗಿ ನೀರು ಹೋಗೋ ತರ ಹೊಸಬೂದ್ನೂರು ಹಳೆ ಬೂದ್ನೂರಿಗೆ ಮಾಡಿದೀವಿ. ಈಗ ಹಾಕಿರೋ ನೀರು ಮಲ್ಲನದೊಡ್ಡಿ ಮೇಲೆ ಗೌಡಗೆರೆ ಕೆರೆಗೆ ಹೋಗಿ ಕನ್ಲಿ ಕಾಗಲ್ದೊಡ್ಡಿಗೆ ಕೇವಲ 24 ಗಂಟೆ ಒಳಗಡೆ, ಮೊದಲೆಲ್ಲ 5 ದಿನ ಆಗೋದು ನಿಮಗೆ ರೀಚ್ ಆಗಕ್ಕೆ, 24 ಗಂಟೆ ಒಳಗಡೆ ನಿಮ್ಮ ಗದ್ದೆಗಳಿಗೆ ನೀರು ಹೋಗೋ ತರ ನಾವು ಮಾಡಿದೀವಿ. ರೈತರಿಗೆ ಒಳ್ಳೇದಾಗ್ಬೇಕು ಅಂತ ಇನ್ನ 5 ಕೋಟಿ ರೂಪಾಯಿಯನ್ನ ಹಾಕಿದೀನಿ. ಬರೋವರ ಭೂಮಿ ಪೂಜೆ ಮಾಡ್ತೀನಿ. ಬೂದ್ನೂರು ಕೆರೆ ಅಭಿವೃದ್ಧಿ ಮತ್ತೆ ಅಲ್ಲಿ ಏನು ಚಾನಲ್ ಒಡೆದೋಗಿ ರಸ್ತೆಗೆಲ್ಲ ನೀರು ಬರ್ತಿತ್ತು, ಆ ಕೆಳಗಡೆ ಭಾಗದ ಎಲ್ಲ ರೈತರಿಗೂ ಕೇವಲ 8 ಗಂಟೆ ಒಳಗಡೆ ನೀರು ರೀಚ್ ಆಗ್ಬೇಕು ಮೈನರ್ ಅಲ್ಲಿ ಅಂತ. ಇದು 13ನೇ ಮೈನರ್ ಅಲ್ಲ, 3ನೇ ಮೈನರ್ ಅಲ್ಲಿ ಇದನ್ನ ಮಾಡಿದ್ವಿ. ಇದು ಅನ್ಕೆರೆಗೆ ಮೊನ್ನೆ 5 ಕೋಟಿ ಕೆಲಸ ಮಾಡಿದ್ವಿ. ಕಚ್ಚಿಗೆರೆಯಲ್ಲಿ ಮತ್ತೆ ತುಮಕೆರೆಯಲ್ಲಿ ಆ ನೀರು ಅನ್ಕೆರೆ ದಾಟಿ ವೇಗವಾಗಿ ನಿಮ್ಮ ಗದ್ದೆಗಳಿಗೆ ನೀರು ಬರುತ್ತೆ. ಏನು ಒಂದು 50 ವರ್ಷದಿಂದ ಕಸಬಾ ಹೋಬಳಿಯಲ್ಲಿ ನೀರಾವರಿಯಲ್ಲಿ ನೀವು ಹಿಂದುಳಿದಿದ್ರಿ, ನೀವೇನ್ ಪ್ರಾಬ್ಲಮ್ ಇತ್ತು ಅದನ್ನ ಈಗ ಶಾಶ್ವತವಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ದೇವೆ. ಆ ಹೆಮ್ಮೆ ಕೂಡ ನಮಗಿದೆ, ಆ ಸಂತೋಷ ಕೂಡ ನಮಗಿದೆ. ಇನ್ನ 24 ಗಂಟೆ ಒಳಗಡೆ ನಿಮಗೆ ನೀರು ಹರಿಯೋ ರೀತಿ ಕೆಲಸವನ್ನ ಮಾಡಿದೀವಿ. ಅದಕ್ಕೊಂದು ಜೋರಾದ ಚಪ್ಪಾಳೆ ಹೊಡೆದ್ರೆ ಈಗ ಅಲ್ಲಿಂದ ನಿಂತ್ಕೊಂಡು ನಿಮ್ಗೆ 50 ಲಕ್ಷ ಹಾಕ್ತೀನಿ ಅಂತ ಹೇಳಿದೆ. ಇವತ್ತು ಇಂಜಿನಿಯರ್ ಬಂದು ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, 2 ಕಿಲೋಮೀಟರ್ಗೆ 2.5 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀನಿ PMIC ಒಳಗೆ. ಅದು ಕೂಡ ಪ್ರೋಗ್ರಾಮ್ ಅಪ್ರೂವಲ್ ಆಗ್ಬೇಕು. ಆಮೇಲೆ ನಾನು ಬಂದಾಗೆಲ್ಲ ಆಯ್ತಾ 6 ತಿಂಗಳು ಹಿಡಿಯುತ್ತೆ. ಪ್ರೋಗ್ರಾಮ್ ಅಪ್ರೂವಲ್ ಆಗ್ಬೇಕು, ದುಡ್ಡು ಟೆಂಡರ್ ಆಗ್ಬೇಕು. ಟೆಂಡರ್ ಆಗಿ ಕೆಲಸ ಆದ್ರೆ ಈ ಕಡೆ 1 ಕಿಲೋಮೀಟರ್, ಈ ಕಡೆ ಮಾಡಿದೀನಿ. ಈ ರಸ್ತೆ ಕೂಡ
ಶೀಘ್ರದಲ್ಲಿ ಆಗುತ್ತೆ. ಇನ್ನು ಊರ್ ಒಳಗಡೆ ಕೆಲಸ ಯಾವುದು ಕೂಡ ಮಾಯಾ ಮಂತ್ರ ಮ್ಯಾಜಿಕ್ ಅಲ್ಲಿ ಬೆಳಿಗ್ಗೆ ಸಾಯಂಕಾಲದ ಒಳಗಡೆ ಆಗಲ್ಲ. ಎಲ್ಲಾ ಕೆಲಸ ಆಗೋದ್ರೆ ಇನ್ಮೇಲೆ ವಿಧಾನಸೌಧಕ್ಕೆ MLA ಬೇಕಾಗಿರಲ್ಲ. ಎಲ್ಲಾ ಕೆಲಸ ಆಗೋದ್ರೆ ಸ್ವಲ್ಪ ತಾಳ್ಮೆ. ನಾನು ಬಂದ ಮೇಲೆ ನಿಮಗೆ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿದ್ದೀನಿ. ನಿರಂತರವಾಗಿ ಕೆಲಸಗಳು ಆಗ್ತಾ ಇರ್ತದೆ. ಹೌದು, ಇರ್ಬೋದು ಒಂದು ಸಣ್ಣ ಪುಟ್ಟ ಒಂದೊಂದು ರೋಡ್ಗಳು ಉಳಿದಿರ್ಬೋದು. ಆ ಉಳಿದಿರೋ ರಸ್ತೆಗಳನ್ನು ಇನ್ನೂ 2.5 ವರ್ಷ ನಾನು ಶಾಸಕನಾಗಿರ್ತೀನಿ. ನಿಮಗೆ 75-85 ವರ್ಷಗಳಿಂದ ಏನಾಗಿಲ್ಲ, ಅದು ನನ್ನ ಕಾಲದಲ್ಲಿ ನನಗೆ ಓಟ ಹಾಕಿರೋರಿಗೆ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಜವಾಬ್ದಾರಿ ನನಗಿದೆ. ನಿಮಗೆ ಈ 2.5 ಕೋಟಿ ಹಾಕಕ್ಕೆ ನೀವು ಕೇಳಿಲ್ಲ, ಬರೀ 50 ಲಕ್ಷ ಕೇಳಿದ್ರು. ನಾನು 2.5 ಕೋಟಿ ಹಾಕಿದೆ ಈ ಕಡೆಯಿಂದ ಇಲ್ಲಿವರೆಗೂ ಮಾಡಿ ಅಂತ. ನಿನ್ನೆ ತಾನೇ ನಾನು ಇಂಜಿನಿಯರ್ ಕರೆದು PMIGCಲಿ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಇನ್ನೂ ಯಾವ್ಯಾವ ಆಗ್ಬೇಕು ಎಲ್ಲ ಮಾಡೋಣ. ಎಲ್ಲವೂ ನಾಳೆ ಬೆಳಗ್ಗೆನೆ ಆಗ್ಬೇಕು ಅಂತ ಊರ್ ಬಂದೇಟಿಗೆ ಈಗ ಯಾರೋ 4 ಜನ ಕರ್ಕೊಂಡ್ಬಂದಿದೆ, ಏನ್ ಬಂದೇಟಿಗೆ ಅದಾಗಿಲ್ಲ ಇದಾಗಿಲ್ಲ ನನಗೆ ಬೇಜಾರಾಗ್ಬಿಡ್ತೀವಿ. ನೀವು ಊರಿಗೆ ಏನು ಮಾಡ್ಲೇ ಇಲ್ವೇನೋ ಅನ್ನೋ ತರ ಮಾಡಿ ಕಳಿಸ್ಬಿಡ್ತೀರ. ಎಲ್ಲರೂ ಸಮಾಧಾನವಾಗಿರಿ. ಸಮಾಧಾನವಾಗಿ ಇದ್ದು ನಿಮ್ಮೆಲ್ಲ ಕೆಲಸಗಳನ್ನ ನೀವು ಬೇಡ ಅಂದ್ರೂ ನಾವು ಮಾಡ್ತೀವಿ. ಯಾಕಂದ್ರೆ ನೋಡಿ, ಪೈಪ್ ಲೈನ್ ಬಂದು ನಿಂತಿದೆ. ನಿಮಗೆ ಕಾವೇರಿ ನೀರು ಕೊಡ್ತಾ ಇದೀವಿ. ನಿಮ್ಮ ಮಂಡ್ಯದಲ್ಲಿ ಹುಟ್ಟಿದ್ರು ನೀವು ಯಾವತ್ತೂ ಕಾವೇರಿ ನೀರು ಕೊಡುವಂತ ಭಾಗ್ಯ ಇರಲಿಲ್ಲ. ನಾನು ಶಾಸಕನಾದ ಮೇಲೆ 350 ಕೋಟಿ ರೂಪಾಯಿನ ತಂದು ಟೆಂಡರ್ ಮಾಡಿ ಪೈಪ್ ಲೈನ್ ತಂದು ಹಾಕಿದ್ವಿ. ಪ್ರತಿ ಟ್ಯಾಂಕ್ಗೂ ಶ್ರೀರಂಗಪಟ್ಟಣದಿಂದ ನೀರು ತಂದು ಕಾವೇರಿ ಶುದ್ಧ ಕುಡಿಯುವ ಕಾವೇರಿ ನೀರನ್ನ ಮಂಡ್ಯ ಜನರ ಆರೋಗ್ಯಕ್ಕಾಗಿ ಕೊಡ್ತಾರೆ. ಆ ಪೈಪ್ ಲೈನ್ ಕೆಲಸ ಕೂಡ ಈಗ ಆಲ್ರೆಡಿ ನಡೀತಾ ಇದೆ. ಇನ್ನೂ ಹಲವು ಕೆಲಸ ಕಾಮಗಾರಿಗಳನ್ನ ಇನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರದಿಂದ ಬುದ್ಧ ಉತ್ಸವ ಕೂಡ ಅದ್ದೂರಿಯಾಗಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಗತ್ತೀರಿ ಆಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. 50 ಲಕ್ಷ ಅಂತ ಸೈಡು ಒಬ್ರೇ ಇರ್ಲಿ. 2.5 ಕೋಟಿನ ಬಿಡುಗಡೆ ಮಾಡಿದೀನಿ ಅಂತ ಇವತ್ತು ಹೇಳವ್ರೆ. ಆ ಡ್ರೈನೇಜ್ಗಳು ಏನು ಅಕ್ಕಪಕ್ಕ ಡ್ರೈನೇಜ್ ಹಾಕ್ಬೇಕು, ಆ ಡ್ರೈನೇಜ್ ರಸ್ತೆ ಎಲ್ಲ ನೀವೇನ್ ಗ್ರಾಮದ ಅದೇ ತರ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ಕೊಡ್ತಾರೆ ಅಂತ ನಾವು ಭರವಸೆಯಿಂದ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.